ಸದರನ್ ಹೇರಿ ನೋಸ್ಡ್ ವಾಂಬ್ಯಾಟ್ ಮಲಗಿದೆ ನೋಡಿ ಕೋಲ. ಇಲ್ಲಿದೆ ಒಂದು ಡೇಂಜರಸ್ ಪ್ರಾಣಿ ಆಸ್ಟ್ರೇಲಿಯಾದು, ಒದ್ರೆ ಸತ್ತೇ ಹೋಗ್ಬಿಡ್ತೀವಂತೆ. ದೊಡ್ಡ ಕ್ಯಾಂಗ್ರೂನ ಮೊಟ್ಟ ಮೊದಲನೇ ಬಾರಿ ನೋಡ್ತಾ ಇದೀನಿ ಲೈಫಲ್ಲಿ. ಪ್ಲಾಸ್ಟಿಕ್ ನೋಟ್ಸ್, ಪೇಪರ್ ನೋಟ್ ಕೊಟ್ರೆ ಕೋಟಾ ನೋಟ್ ಲೆಕ್ಕ ಇಲ್ಲಿ. ಇವಾಗ ಯಾಕಾರೋ ಮುಂದೆ ಬಂದು ಕೂತ್ಕೊಂಡು ಅಂತ ನನಗೆ ಕಾಣಿಸ್ತಾ ಇದೆ ಪಾತಾಳ. ಹಂದಿ ಮೈ ಕೆರೆಸ್ಕೊತಾ ಇದೆ. ಮಕ್ಕಳನ್ನ ಕರ್ಕೊಂಬಂದು ಹೆಂಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ ಇಂಟ್ರಾಕ್ಷನ್ಸ್ ಮಾಡ್ತಾರೆ ನೋಡ್ಬೋದು. ಕೈಯೇ ಕಡ್ದ್ಬಿಡ್ತು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನಿದ್ದೀನಿ ಆಸ್ಟ್ರೇಲಿಯಾದ ಸಿಡ್ನಿ ಸುಂದರ ನಗರದಲ್ಲಿ. ಬೆಳಗಿನ ತಿಂಡಿಯ ಸಮಯ ನೋಡಿ. ತಿಂಡಿ ಸೊಪ್ಪು, ಸದೆ, ಹಣ್ಣು, ಹಂಪಲು ತಿಂತಾಯಿದ್ದೀವಿ. ನಮ್ಮ ಬ್ರದರ್ ಚಂದ್ರು, ವೇ ಟು ವರ್ಲ್ಡ್ ಚಂದ್ರು ಅವರು ಮನೆಯಲ್ಲಿ ಉಪ್ಪಿಟ್ಟು, ಖಾರ ಭಾತು, ಕೇಸರಿ ಭಾತು, ಪೊಂಗಲು, ಬಿರಿಯಾನಿ, ಕಾಲು ಸೊಪ್ಪು ತಿಂತಾ ಇರೋರು ಇವತ್ತು ಬೆಳಗ್ಗೆ ಯೋಗರ್ಟು, ಹಣ್ಣು ತಿಂತಾ ಇದ್ದಾರೆ. ಏನು ಸಮಾಚಾರ ಬ್ರೋ? ಹಾಂ, ಆಸ್ಟ್ರೇಲಿಯಾಗೆ ಬಂದು ಫುಲ್ ಹೆಲ್ದಿ ಆಗ್ಬಿಟ್ಟಿದ್ದೀರಾ? ಹೆಂಗೆ ಟು ಬಿ ಹೆಲ್ದಿ ಇನ್ ಆಸ್ಟ್ರೇಲಿಯಾ? ವೆರಿ ನೈಸ್. ಬಹಳ ಖುಷಿಯ ವಿಚಾರ. ಈಗ ತಿಂಡಿ ತಿಂದು ಬಹಳ ಸ್ಪೆಷಲ್ ಆದ ದಿವಸ, ಐಟನರಿ ಸಖತ್ತಾಗಿದೆ, ಎಲ್ಲನೂ ತೋರಿಸ್ತೀನಿ ಬನ್ನಿ. ಬ್ರೋ, ಸಿಮ್ ಕಾರ್ಡ್ ತೊಗೊಬೇಕು ಅಂತಿದ್ರಲ್ಲ, ತೊಗೊಂಡ್ರ ಬ್ರೋ? ಎಸ್, ಕೊನೆಗೂ ಸಿಮ್ ಕಾರ್ಡ್ ತೊಗೊಂಬಿಟ್ಟೆ. ನಾನು ತೊಗೊಂಡಿರುವಂತಹ ಕಂಪ್ನಿಯ ಹೆಸರು ಆಪ್ಟಸ್ ಅಂತ. $39 ಒಂದು ತಿಂಗಳು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. $2,700 ಬಿತ್ತು. ಅದಕ್ಕೆ ನಂಗೆ ಸಿಗ್ತಾ ಇರೋದು ಕೇವಲ 45 GB ಇಂಟರ್ನೆಟ್ಟು. ಬೆಸ್ಟು ಟೆಲ್ಸ್ಟ್ರಾ ಅನ್ನೋ ಕಂಪ್ನಿ ಆಫರ್ ಮಾಡ್ತಾಯಿದೆ. ಬಟ್ ಆ ಸಿಮ್ ಕಾರ್ಡ್ಸು ವೀಕೆಂಡ್ ಆಗಿರೋದ್ರಿಂದ ಅಂಗಡಿಗಳು ಓಪನ್ ಇರಲಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಸೆಕೆಂಡ್ ಬೆಸ್ಟ್ ಇದನ್ನು ತೊಗೊಂಡೆ. ಥರ್ಡ್ ಬೆಸ್ಟು ವೊಡಾಫೋನ್ ಕೂಡ ಇದೆ. ಅದಾದಮೇಲೆ ಈಗ ಯುರೋಪ್ ಪ್ರಾಂತ್ಯದಲ್ಲಿ ಸಿಗುವಂತಹ ಲೈಕಾ ಸಿಮ್ ಕಾರ್ಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ತೊಗೋಬೋದು. ನಾನು ಕೇಳೋದ್ರೆ ಎಲ್ಲರೂ ರೆಕಮೆಂಡ್ ಮಾಡಿದ್ದು ಆಪ್ಟಸ್ಸು, ಅದಕ್ಕೆ ನಾನು ಅದನ್ನು ತೊಗೊಂಡೆ. ಇಲ್ಲಿ ಈಸಿ ಕನ್ವೀನಿಯನ್ಸ್ ಸ್ಟೋರ್ಸ್ ಇರುತ್ತೆ, ಹಾಗೆ ಇದರದೇ ಕಂಪ್ನಿಯ ನೆಟ್ವರ್ಕ್ಸ್ ಕೂಡ ಇರುತ್ತೆ, ಆ ಆಫೀಸಸ್ಸು, ಅಲ್ಲೂ ಕೂಡ ತೊಗೋಬೋದು ನೀವು. ಜನ ಕಂಚಣ ಆಸ್ಟ್ರೇಲಿಯಾ ಲಕ್ಷ್ಮಿ ಬಗ್ಗೆ ಮಾತಾಡೋಣ ಬ್ರೋ. ಕೈಯಲ್ಲಿದೆ ಎಲ್ಲ ಆಸ್ಟ್ರೇಲಿಯನ್ ಡಿನಾಮಿನೇಷನ್ಸು. 100, 50, 20, 10 ಹಾಗೆ 5. ಒಂದು ಆಸ್ಟ್ರೇಲಿಯನ್ ಡಾಲರ್ಗೆ ಇವತ್ತಿನ ರೇಟಲ್ಲಿ $69 ಇದೆ. ಸ್ವಲ್ಪ ಚಿಲ್ಲರೆ ಕೂಡ ಇದೆ. ಮುಂಚೆ ಜಸ್ಟ್ 2 ವರ್ಷದ ಹಿಂದೆ ಬಹಳ ಕಮ್ಮಿ ಇತ್ತು. ಅಂದರೆ ಯೋಚನೆ ಮಾಡಿ ಎಷ್ಟು ಕರೆನ್ಸಿ ಇನ್ಫ್ಲೇಟ್ ಆಗಿದೆ ಅಥವಾ ಕರೆನ್ಸಿ ಮೇಲಕ್ಕೆ ಹೋಗಿದೆ. ಆದರೆ ನಮ್ಮ ಭಾರತೀಯ ರೂಪಾಯಿ ಕೆಳಗಡೆ ಬೀಳ್ತದೆ. ಡಾಲರ್ಸ್ ಕೂಡ ಜಾಸ್ತಿ ಆಗಿದೆ, ಯೂರೋಸ್ ಕೂಡ ಜಾಸ್ತಿ ಆಗಿದೆ. ಮೊನ್ನೆ ಅಂತೂ $95 ಆಗಿದೆ ಡಾಲರ್ಸು. ಸೊ ಇದೇ ಥರ ಆದರೆ ಹೊರಗೆ ಕೆಲಸ ಮಾಡೋರಿಗೆ ಅಥವಾ ಭಾರತದಿಂದ ಟೂರ್ ಮಾಡೋರಿಗೆ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಡಾಲರ್ಸಲ್ಲಿ ಅರ್ನ್ ಮಾಡೋರಿಗೆ ಒಳ್ಳೆಯದು, ಯಾಕೆಂದರೆ ಗುಡ್ ನ್ಯೂಸ್. ಅಲ್ಲಿಂದ ಇಲ್ಲಿಗೆ ಹಣ ತಂದಾಗ ಇಂಡಿಯಾಗೆ ಕರೆನ್ಸಿ ಆಲ್ಮೋಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದು ಪ್ಲಾಸ್ಟಿಕ್ ನೋಟ್ಸು, ಅದೇ ಇಲ್ಲಿಯ ವಿಶೇಷ. ನನಗೆ ಫಸ್ಟ್ ಟೈಮ್ ಅವ್ರು ಕೈ ಕೊಟ್ಟಾಗ ಇದೇನು ಪ್ಲಾಸ್ಟಿಕ್ ಥರ ಇದೆ ನೋಡಿ. ಫುಲ್ ಪ್ಲಾಸ್ಟಿಕ್ ನೋಟ್ಸ್ ಎಲ್ಲದನ್ನು. ಸೊ ಪೇಪರ್ ನೋಟ್ ಕೊಟ್ಟರೆ ಕೋಟಾ ನೋಟ್ ಲೆಕ್ಕ ಇಲ್ಲಿ. ಪ್ಲಾಸ್ಟಿಕ್ ನೋಟ್ ಕೊಟ್ಟರೆ ಗುಡ್ ನೋಟ್. ಚೆನ್ನಾಗಿದೆ ಕಲರ್ಸು, ಹಳದಿ, ಹಸಿರು, ನೀಲಿ, ಲ್ಯಾವೆಂಡರ್, ಮತ್ತು ಇದ್ರ ಮೇಲೆ ಆಸ್ಟ್ರೇಲಿಯನ್ನ ಬೇರೆ ಪ್ರಾಮಿನೆಂಟ್ ಫಿಗರ್ಸ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇದು ಆಸ್ಟ್ರೇಲಿಯನ್ ಲಕ್ಷ್ಮಿಯ ಸಂಪೂರ್ಣವಾದ ಇನ್ಫಾರ್ಮೇಷನ್. ಹಾಗೆ ಇವರ ಚಿಲ್ಲರೆಯನ್ನು ಸೆಂಟ್ಸ್ ಅಂತ ಕರೀತಾರೆ. 50 ಸೆಂಟು, 1 ಸೆಂಟು, 2 ಸೆಂಟು, ಸಾಕಷ್ಟು ಸೆಂಟ್ಗಳು ಇದ್ರ ಹತ್ರ ಇದೆ. ನಮಸ್ಕಾರ, ಶುಭೋದಯ, ಎಲ್ಲರಿಗೂ ಸ್ವಾಗತ. ಫೆದರ್ ಡೇಲ್ ವೈಲ್ಡ್ ಲೈಫ್ ಪಾರ್ಕ್ಗೆ ಸಿಡ್ನಿಯಲ್ಲಿ ಬಹಳ ವಿಶೇಷವಾದ ಜಾಗ. ಆಸ್ಟ್ರೇಲಿಯಾ ತನ್ನ ವೈಲ್ಡ್ ಲೈಫ್ಗೆ ಹಾಗೆ ನಾವು ಬೇರೆ ಯಾವುದೇ ಖಂಡದಲ್ಲಿ ನೋಡೋಕ್ಕೆ ಸಿಗದಂತಹ ಪ್ರಾಣಿಗಳು ಈ ಒಂದು ಖಂಡದಲ್ಲಿ ಸಿಗುತ್ತೆ. ಈಗ ನಾನು ಕೈಯಲ್ಲಿ ಕ್ಯಾಂಗ್ರೂ ಫುಡ್ಡನ್ನು ಇಟ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ಕೋಆಲಾ ಕ್ಯಾಂಗ್ರೂಗಳನ್ನು ಈ ಒಂದು ವೈಲ್ಡ್ ಲೈಫ್ ಪಾರ್ಕಲ್ಲಿ ಮೀಟ್ ಮಾಡ್ಬೋದು. ನನ್ನ ಲೈಫಿನ ಫಸ್ಟ್ ಅನುಭವ. ಈ ಅನುಭವವನ್ನು ಎಲ್ಲ ಗ್ಲೋಬಲ್ ಕನ್ನಡಿಗರು ಒಟ್ಟಿಗೆ ಹಂಚ್ಕೊಳ್ಳೋಣ ಬನ್ನಿ. ಒಳಗೆ ಎಂಟ್ರಾಗೋದಕ್ಕೆ ದರಗಳನ್ನ ನೋಡ್ಬೋದು. $49 ಒಬ್ಬರಿಗೆ,
ಅಡಲ್ಟ್ಸ್ಗೆ. ಫ್ಯಾಮಿಲಿ ಬಂದರೆ ಒಟ್ಟಿಗೆ ಗ್ರೂಪ್ ಪ್ರೈಸಸ್ ಇದೆ, ಮತ್ತು ಸ್ಟೂಡೆಂಟ್ಸ್ಗೆ ಬೇರೆ ಪ್ರೈಸ್ ಇದೆ. ಇದಕ್ಕೆ $5 ಕೊಡಬೇಕು. ಇಲ್ಲಿ ಯಾವ್ಯಾವ ಪ್ರಾಣಿಗಳನ್ನ ಮೀಟ್ ಮಾಡ್ಬೋದು ಅಂತ ಬರೆದಿದ್ದಾರೆ. ಕೋಲಾ, ವೊಂಬಾಟ್, ರೆಪ್ಟೈಲ್, ಕೋಲಾ ಕಿಂಡಿ, ಪೆಂಗ್ವಿನ್ ಮತ್ತು ಕ್ವಾಕಾ. ಜೊತೆಗಿದ್ದಾರೆ ನಮ್ಮ ಚೀತಾ ಮೇಡಮ್. ಯುವರ್ ಆಲ್ಸೋ ಆನ್ ಆನಿಮಲ್ಸ್ ಡೇ. Yeah, that's why I bought it. ವೈಲ್ಡ್ ಲೈಫ್ ಪಾರ್ಕಲ್ಲಿ ಚೀತಾ. Yes, Sherni. ಶೇರ್ನಿ, ಸದರನ್ ಹೇರಿ ನೋಸ್ಡ್ ವಾಂಬ್ಯಾಟ್ ಅಂದ್ಬಿಟ್ಟು. ನೋಡಿ, ವಿಚಿತ್ರವಾಗಿದೆ ಪ್ರಾಣಿ, ತೋರಿಸ್ತೀನಿ. ಎಷ್ಟು ಮುದ್ದಾಗಿದೆ ಈ ಪ್ರಾಣಿ, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು ವಾಂಬ್ಯಾಟ್. ಓಯ್, Looks so cute. Yeah, Looks so like a pig. ಯಾ. Yeah, looks like an Indian pig. Roy hair pig, bro. ಕ್ಯಾಂಗ್ರೂ ಮರಿಗಳನ್ನು ಜೋಯಿ ಅಂತ ಕರೀತಾರೆ. ಈಗ ನೀವು ನೋಡ್ತಾ ಇರೋದು ಜೋಯಿಗಳು. ಹೆಂಗೆ ಓಡುತ್ತೆ ನೋಡಿ, ಹಿಂಗಾರುತ್ತೆ. ಕ್ಯಾಂಗ್ರೂ ಮರಿ ತಿನ್ನೋದಕ್ಕಿಂತ ಈ ಪಕ್ಷಿಗಳೇ ಜಾಸ್ತಿ ತಿಂತವೆ. ತಗೊಮ್ಮ, ನಿಂತಿದ್ದು. ಏನು ಮುದ್ದ ಇದೆ ನೋಡ್ರಿ ಕ್ಯಾಂಗ್ರೂ ಮರಿ. ಇದನ್ನು ಜೋಯಿ ಅಂತ ಕರೀತಾರೆ. ಐ ಹೋಗ ಆ ಕಡೆ, ಇದು ನಿಮ್ಗೆ ಬೇರೆ ಕೊಡ್ತೀವಿ. ತಗೊಮ್ಮ, ತೋ ಓ, ಹಾರ್ಕೊಂಡು ಹೊರಟೋಯ್ತು. ವಾವ್, ಎಂಥ ಎಕ್ಸ್ಪೀರಿಯೆನ್ಸು. ಕ್ಯಾಂಗ್ರೂ ಮರಿನ ಮಾತಾಡಿಸ್ಕೊಂಡು ಹೇಳಿ ಊಟ ಮಾಡಿಸೋದು. ಆಸ್ಟ್ರೇಲಿಯನ್ ಪೆಲಿಕನ್ಸ್ ನೋಡ್ರಿ ಹೆಂಗಿದೆ ಅಂತ. ಅಯ್ಯಪ್ಪ, ಶಾಕ್ ಆಗ್ಬಿಟ್ಟಿದ್ದೀನಿ ನಾನು ನೋಡಿದ್ದನ್ನು. ಇಂಥ ಸುಂದರವಾದ ಪಕ್ಷಿಗಳು, ಅದರ ಬೀಕ್ ನೋಡಿ ಹೆಂಗಿದೆ ಅಂತ. ವಾವ್, ಜಸ್ಟ್ ಅಮೇಝಿಂಗ್. ಕೆರ್ಕೋತಾ ಇದೆ, ಏನೋ ಕಿವಿ ಕಡಿತಾ ಇದೆ ನಿಮಗೆ. ಹೆಂಗಿದೆ ನೋಡ್ರಿ ಇದ್ರದ್ದು. ಅಪ್ಪ, ಗುಡು 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 ಅಂತ ನಡೀತಾ ಇದೆ, ಓಡ್ತಾ ಇದೆ. ಏನು ಮುದ್ದಾಗಿದೆ. ವಾವ್, ಅಮೇಝಿಂಗ್ ಬ್ಯೂಟೀಸ್. ಆ ಕೊಕ್ಕು ಅಷ್ಟು ಉದ್ದ ಇದೆಯಲ್ಲ, ಅದ್ರ ಹೆಂಗೆ ಮೇಂಟೈನ್ ಮಾಡುತ್ತೆ ಅಂತ. ಹಾಂ, ಕೆಲವು ನೀರಲ್ಲಿ ಆಟಾಡ್ತಾ ಇದೆ. ಇದು ನನ್ನ ಫ್ರೆಂಡು, ನನ್ನ ಪಕ್ಕನೇ ಇದೆ. ಏನು ಒಂದು ಮಗರಿ, ತುಂಬ ಮುದ್ದಾಗಿದೆ. ಹಲೋ, ತಿಂತೀಯಾ? ಇದು ಕ್ಯಾಂಗ್ರೂ ಫುಡ್ ಕೊಡೋ, ನಿಂದಲ್ಲ, ಬೇಡ ನಿಮಗೆ, ಓಕೆನಾ? ಆಸ್ಟ್ರೇಲಿಯನ್ ಪೆಲಿಕನ್ಸ್ ಇದೆಯಲ್ಲ, ಅದರ ಬೀಕು ಪ್ರಪಂಚದ ಅತ್ಯಂತ ಉದ್ದವಾದ್ದು, 45 ಸೆಂಟಿಮೀಟರ್ಸ್ ಇರುತ್ತೆ. ಗಂಟ್ಲ ಹತ್ರ ಒಂದು ಪೌಚ್ ಇದೆಯಲ್ಲ, 15 ಲೀಟರ್ ನೀರನ್ನು ಹಿಡ್ಕೊಳ್ಬಲ್ಲ ಕೆಪಾಸಿಟಿ ಇರುವಂತಹ ಒಂದು ಕಂಟೈನರ್ ರೀತಿ. ಒಂದ್ಸಲ ನೀರು ಕುಡಿದ್ರೆ 15 ಲೀಟ್ರು ನೀರನ್ನು ಇಲ್ಲಿ ಇಟ್ಕೊಬೋದು ಪೌಚಲ್ಲಿ. ಮಲಗಿದೆ ನೋಡಿ ಕೋಲಾ. ಇದೇ ಕೋಲಾ ಅಂದರೆ. ಏನು ಮುದ್ದ ಇದೆ ರೀಪ್ಪ. ಇದ್ರ ಜೊತೆಯಲ್ಲಿ ಫೋಟೋ ತೆಗೆಸ್ಕೋಬೋದು. ಎಷ್ಟು ಮುದ್ದಾಗಿದೆ ನೋಡಿ. ವಾವ್, ಎಷ್ಟು ಕ್ಯೂಟಾಗಿದೆ. ಆಸ್ಟ್ರೇಲಿಯಾದ ಹಸಿರು ವನಸಿರಿಯಲ್ಲಿ ಮುದ್ದಾಗಿ ಕಾಣೋ ಕೋಲಾ ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ. ನೀಲಗಿರಿ ಅಂದರೆ ಯುಕಲಿಪ್ಟಸ್ ಮರಗಳೇ ಇದರ ಸರ್ವಸ್ವ. ಆ ಮರಗಳ ಕೊಂಬೆಗಳನ್ನು ಗಟ್ಟಿಯಾಗಿ ಅಪ್ಕೊಂಡು ಅದರ ಎಲೆಗಳನ್ನು ಸವಿತಾ ದಿನದ ಬಹುಪಾಲು ಸಮಯವನ್ನು ಇದು ನಿದ್ದೆಯಲ್ಲೇ ಕಳೆಯುತ್ತೆ. ಒಂದು ರೀತಿ ಆಸ್ಟ್ರೇಲಿಯನ್ ಪಾಂಡ ಅಂತ ಕರಿಬೋದು. ಬಹಳ ಮುದ್ದಾಗಿರುತ್ತೆ ನೋಡೋದಕ್ಕೆ. ತನ್ನ ಮೃದುವಾದ ಬೂದು ಬಣ್ಣದ ತುಪ್ಪಳ, ದುಂಡಗಿನ ಕಿವಿಗಳು ಮತ್ತು ಕಪ್ಪನೆಯ ಮೂಗಿನಿಂದ ಎಲ್ಲರ ಮನಸೆಳೆಯುವ ಈ ಮುಗ್ಧ ಜೀವಿ ಆಸ್ಟ್ರೇಲಿಯಾದ ವನ್ಯಜೀವನ ವೈವಿಧ್ಯತೆಯ ಹೆಮ್ಮೆಯ ಸಂಕೇತ ಆಗಿದೆ. ಕೋಲಾ ಜೊತೆಗೆ ನೀವು ಫೋಟೋ ತೆಗೆಸ್ಕೋಬೋದು. ನಮ್ಮ ಮೆಹಕ್ ಬಂದು ಕಾಯ್ತಾ ಇದ್ದಾರೆ. ಮೆಹಕ್, ಹೌ ಮಚ್ ಇಸ್ ಇಟ್? It's $40 with one koala and $50 for two koala. Okay. Yeah, it's fun. It should be a memory. You should have it. Yeah. So one koala I'll have. One koala is you, right? That's not hard. Huh? No. Two koala with one person. That's what. You are one koala because you look like a koala today. I look like a koala. Like a cheetah. Like a cheetah. Yes, I'm a cheetah. ಇದೊಂದೇ ಹುಲ್ಲನ್ನು ಕೋಲಾಗಳು ತಿನ್ನೋದು. ಅಲ್ಲಿ ತಿನ್ನಿಸ್ತಾ ಕೂತಿದ್ದಾರೆ. ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೋಬೇಕು ನೀವು. ಕ್ಯಾಮ್ರಾ ಇಟ್ಟಿದ್ದಾರೆ. ಅಲ್ಲಿ ಕೋಲಾ ಇದೆ.
ಅದಕ್ಕೆ ಮೂಡ್ ಬಂದಾಗ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು. ಮಕ್ಕಳು ಈ ಜಾಗವನ್ನು ತುಂಬ ಎಂಜಾಯ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬಂದು ಫೀಡ್ ಮಾಡ್ತಾರೆ ನೋಡಿ. ಒಳ್ಳೆ ಫರ್ ಥರ ಇದೆ ಬೈ. So it's just nice and low on his bottom for ಯಾ ಆ ಕಡೆ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟ ಇರೋನು ಆ ಕಡೆ ಮುಖ ಮಾಡಿದ್ದಾನೆ. Can you still see him? No, that's okay. ಈ ಕಡೆ ಬಂದ. And so just lean out. ಯಾ ಬಂದರೆ ಇಲ್ಲಿ ಆಲ್ರೆಡಿ ಫೋಟೋ ಪ್ರಿಂಟ್ ಆಗಿ ರೆಡಿ ಆಗಿದೆ. So I also get the magnets? Yeah, the Keurig magnet is just in the bag here for you. Okay. We are waiting on your big print. Ah, I'll okay. show you how to download this one. Okay. Perfect. So to download this photo, there will be a yellow code down the bottom here. Okay. Grab that code and take it to the back and enter it into the QR right back here for your digital copy. Oh, okay. That one will be available for 30 days for you. Okay. From that in a bag, your Keurig and magnets inside here, and we're just waiting for your big print. Okay, thank you. ನಿಮಗೂ ಕೂಡ ತೆಗೆಸ್ಕೊಂಡು ಫೋಟೋ. ಹ್ಯಾಪಿ? Yes, you're so happy. ಟಚಿಂಗ್ ದ ಕೋಲಾ. Inside the bag. ವಾವ್. So crazy, I love it. ಏನು ಗೊತ್ತಾ, ಒಂದು 3,000 ರೂಪಾಯಿ ಕಾಸ್ಟ್ಲಿನೇ, ಬಟ್ ಏನಂದರೆ ಮತ್ತೆ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಸಿಗಲ್ಲ. ಕೋಲಾ ಜೊತೆ ಫೋಟೋ. ಹಂದಿ ಮೈ ಕೆರೆಸ್ಕೊತಾ ಇದೆ. ಪೆಂಗ್ವಿನ್ ನೋಡ್ತಾ ಇದ್ದೀರಾ ನೀವು, ಎಷ್ಟು ಮುದ್ದಾಗಿದೆ ನೋಡಿ, ಇಷ್ಟು ಹತ್ತಿರದಿಂದ. ವಾವ್, ಬೇಬಿ ಪೆಂಗ್ವಿನ್. ಏನೋ ಮಾತಾಡ್ತಾ ಇದೆ, ಕಷ್ಟ ಸುಖ ಹಂಚ್ಕೋತಾ ಇದೆ. ಇಲ್ಲಿದೆ ಒಂದು ಡೇಂಜರಸ್ ಪ್ರಾಣಿ, ಆಸ್ಟ್ರೇಲಿಯಾದು. ಒದ್ರೆ ಸತ್ತೇ ಹೋಗ್ಬಿಡ್ತೀವಂತೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದು. ಆಸ್ಟ್ರೇಲಿಯಲ್ಲಿ ಮಾತ್ರ ಸಿಗುವಂಥದ್ದು. ಸೊ ಬ್ಯೂಟಿಫುಲ್. ಹುಷಾರಾಗಿರಬೇಕು. ನೋಡೋದಕ್ಕೆ ಚೆನ್ನಾಗಿದೆ ಅಂತ ಮುಟ್ಟಕ್ಕೆ ಹೋದರೆ ಅಷ್ಟೇ ಡಮ್ಮು. ನೋಡಿದೆ ಕೆಸುಬಾರಿ. ಇಷ್ಟು ಜನ ತಿರುತ್ತೆ. ದೊಡ್ಡದಿದೆ ಸ್ವಲ್ಪ ಅದಕ್ಕಿಂತ. ಆಯ್ ಹಿಂಗೆ ಇರುತ್ತೆ ನೋಡಿ, ಇಲ್ಲಿಂದ ಅಲ್ಲಿಗೆ ಎಷ್ಟು ಮುದ್ದಾಗಿದೆ ಆಡಿಂದು ಮರಿ. ಆಸ್ಟ್ರೇಲಿಯನ್ಸು ಮತ್ತು ಆಸ್ಟ್ರೇಲಿಯನ್ ಜನ ಬಹಳ ಫೇಮಸ್ಸು. ಸ್ಟೀವ್ ಅರ್ವಿನ್ ಗೊತ್ತಿರಬೇಕು ನಿಮಗೆ, ಕನ್ಸರ್ವೇಟರು. ಅದೇ ಥರ ಇಲ್ಲಿ ಸಾಕಷ್ಟು ಜನ ವೈಲ್ಡ್ ಲೈಫ್ ಕನ್ಸರ್ವೇಷನಲ್ಲಿ ಕೆಲಸ ಮಾಡ್ತಾರೆ. ಫಸ್ಟ್ ಟೈಮ್ ಆಸ್ಟ್ರೇಲಿಯನ್ ಕುರಿ ಮೀಟ್ ಮಾಡ್ತಾಯಿದ್ದೀನಿ. ಓಯ್ ವಾವ್, ನೋಡಿ ಅಲ್ಲಿ ಮಕ್ಕಳನ್ನೆಲ್ಲ ಮೀಟ್ ಮಾಡೋಕ್ಕೆ ಬರ್ತಾಯಿದೆ ಇದು. ತುಂಬ ಮುದ್ದಾಗಿದೆ. ಒಂದು ಬಂಗಾರಿ. ವಾ, ಎಷ್ಟು ಹುಲ್ಲಿದೆ ಇದರಲ್ಲಿ. ಉಣ್ಣೆ ನೋಡಿ ಹೆಂಗಿದೆ ಅಂತ. ಓ ಬಾ, ಇಲ್ಲಿ ಕತ್ತೆ ಇದೆ. ಕತ್ತೆ ಮೀಟ್ ಮಾಡೋಣ ಬಾ. ಎಷ್ಟು ಮುದ್ದ ಇದೆ ನೋಡಿ ಕತ್ತೆ. ಮಕ್ಕಳನ್ನು ಕರ್ಕೊಂಬಂದು ಹೆಂಗೆ ಚಿಕ್ಕ ವಯಸ್ಸಿಂದನೇ ಅನಿಮಲ್ ಇಂಟ್ರ್ಯಾಕ್ಷನ್ಸ್ ಮಾಡ್ತಾರೆ ನೋಡ್ಬೋದು. ವಾ, ಏನು ಮುದ್ದಾಗಿದೆ ಇವರು. ವಾವ್, ಆಗಿದೆ. ಎಲ್ಲಿ ಬೇಕೋ ಹೋಗುತ್ತೆ. ಏನು ಎಲ್ಲ ಹಚ್ಚಿ ಹೋಗ್ತದೆ. ವಾವ್, ವಾಟ್ ಅ ಮೂಮೆಂಟ್. ಇಲ್ಲಿ ಕೈಯೇ ಕಡ್ದ್ಬಿಡ್ತು. ಅಯ್ಯೋ, ಓ ಕಿತ್ಕೊಂಡೇ ಬಿಡ್ತು ಹುಲ್ಲು. ಇದ್ರೆ ಇನ್ನೊಂದು ಭಾಳ ಡೇಂಜರಸ್ ಆದ ಎಮ್ಮು ಪಕ್ಷಿ. ಹಿಂಗಿದೆ ನೋಡ್ರಿ, ರಾಯಲ್ ಆಗಿ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಮತ್ತು ಸಿಕ್ಕಾಪಟ್ಟೆ ಫಾಸ್ಟ್. ನೋಡ್ರಿ ಇಲ್ಲಿ ಹಿಂಗಿದೆ ಕ್ಯಾಂಗ್ರುಗಳು. ವಾವ್, ದೊಡ್ಡ ದೊಡ್ಡ ಕ್ಯಾಂಗ್ರು. ಊಟ ಮಾಡಿಸೋಣ ದೊಡ್ಡ ಕ್ಯಾಂಗ್ರಿಗೆ. ಹಲೋ ಹೇಳೋಣ ದೊಡ್ಡ ಕ್ಯಾಂಗ್ರಿಗೆ. ಬೇಡವಾ ಊಟ ಬೇಡವಾ ನಿನಗೆ? ನಿದ್ದೆ ಮೂಡ್ ಮಾಡ್ತಾಯಿದ್ಯಾ? ಓ, ನಿದ್ದೆ ಮೂಡಂತೆ. ನಾನು ಮಲ್ಕೋತೀನಿ, ಡಿಸ್ಟರ್ಬ್ ಮಾಡೋಣ ಅಂತ ಹೇಳ್ತಾಯಿದ್ದೆ. ದೊಡ್ಡ ಕ್ಯಾಂಗ್ರೂನ ಮೊಟ್ಟ ಮೊದಲನೇ ಬಾರಿ ನೋಡ್ತಾಯಿದ್ದೀನಿ ಲೈಫಲ್ಲಿ.
ಎಂಥ ಸುಂದರವಾದ ಪ್ರಾಣಿ. ಏನು ನೋಡ್ತಾ ಇದ್ದೀರಾ, ಇದರ ಹೆಸರು ಬ್ಲ್ಯಾಕ್ ಬಸ್ಟೆಡ್ ಬಜರ್ಡ್ ಅಂದ್ಬಿಟ್ಟು. ಸಕ್ಕತ್ತಾಗಿದೆ ಪಕ್ಷಿ ನೋಡಿ ಹೆಂಗಿದೆ ಅಂತ, ಎಷ್ಟು ರಾಯಲ್ ಆಗಿ ಮೆಜೆಸ್ಟಿಕ್ ಆಗಿದೆ. ಬ್ಲ್ಯಾಕ್ ಬಸ್ಟೆಡ್ ಬಜರ್ಡ್. ಬಾ, ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ಲಿ ಗ್ರೋನ್ ಕ್ಯಾಂಗ್ರೂ. ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ತನ್ನ ಖತರ್ನಾಕ್ ಹಾವುಗಳಿಗೆ ಬಹಳ ಫೇಮಸ್ಸು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದರ ಹೆಸರು ಡೈಮಂಡ್ ಪೈಥಾನ್ ಅಂದ್ಬಿಟ್ಟು. ಮೊರೆಲ್ಲಾ ಸ್ಪಿಲೋತಾ ಅಂತಾರೆ. ಇದು ಆಸ್ಟ್ರೇಲಿಯಾಗೆ ಮಾತ್ರ, ಈಸ್ಟರ್ನ್ ಆಸ್ಟ್ರೇಲಿಯಲ್ಲಿ ಸಿಗುವಂಥ ಹಾವು. ಇದು ನೀವು ನೋಡ್ತಾ ಇರೋದು ಆಲಿವ್ ಪೈಥಾನ್ ಅಂದ್ಬಿಟ್ಟು. ಆಲಿವ್ ಕಲರ್ ಇದೆ ಅಂದ್ಬಿಟ್ಟು ಇದನ್ನ ಆಲಿವ್ ಪೈಥಾನ್ ಅಂತ ಹೆಸರಿಟ್ಟಿದ್ದಾರೆ. ಹಿಂಗಿದೆ ನೋಡಿ, ಇದು ಸಾಕಾಗಿದೆ ಹಾವು. ಇಲ್ಲಿ ನಾವು ನೋಡೋಂಥ ಹಾವುಗಳು ಪ್ರಪಂಚದ ಬೇರೆ ಎಲ್ಲೂ ಸಿಗಲ್ಲ ನೋಡೋದಕ್ಕೆ. ಸ್ವಲ್ಪ ಇದು ಹಾಟ್ ಮತ್ತು ಹ್ಯೂಮಿಡ್ ಏರಿಯಾಸಲ್ಲಿ ಇರುತ್ತೆ, ಅದಕ್ಕೆ ಅದೇ ಥರ ವಾತಾವರಣವನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ನೋಡೋದಕ್ಕೆ ಇಟ್ಟಿದ್ದಾರೆ. ಬೇರೆ ಥರ ಲಿಸರ್ಡ್ಸು, ಸಿಂಗಲ್ ಬ್ಯಾಕ್ ಲಿಸರ್ಡ್ ಅಂತಾರೆ, ಹೀತ್ ಮಾನಿಟರ್ ಅಂತಾರೆ, ಹಾಗೆ ವೆಸ್ಟರ್ನ್ ಬ್ಲೂ ಟಂಗ್ಡ್ ಸ್ಕಿಂಕ್. ಇಲ್ಲಿ ನೋಡ್ತಾ ಇರೋದು ಇನ್ಲ್ಯಾಂಡ್ ಟೈಪಾನ್ ಅನ್ನೋ ಒಂದು ಹಾವು. ಹೆಸರು ಸೆಂಟ್ರಲ್ ನೆಟ್ಟೆಡ್ ಡ್ರ್ಯಾಗನ್ ಅಂತ. ಮೈ ಮೇಲೆ ಒಂಥರ ನೆಟ್ ಥರ ಇದೆ. ಡಿಂಗೋ ಅನ್ನೋ ಒಂದು ಪ್ರಾಣಿ, ಒಂಥರ ಕಾಡು ನಾಯಿ ಅಂತ ಕರಿಬೋದು. ಇಲ್ಲಿದೆ ನೋಡಿ ಡಿಂಗೋ. ಆಸ್ಟ್ರೇಲಿಯಾಲೇ ಇದ್ರೂ ಕೂಡ ಅವಳು ನೋಡಿಲ್ಲ. ಯು ಆರ್ ಸೀಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್, ರೈಟ್? The zoo of this one, yes. How did you like it? You put this on and then they will put it once I go back, yeah? How did you feel? Oh, it was so good. I love it. I couldn't even get time to see every cage, you know. There was so Because much you're guiding everybody. Yeah. Happens. I'll come again with Global Connectica. You're crazy. Thanks. So are you? ನಿಮ್ಮ ಅನಿಮಲ್ ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ಮಾಡ್ಕೋಬೋದು ನೋಡಿ, ಇಂಟರ್ನ್ಯಾಷನಲ್ ವಿಸಿಟರ್. ಸೊ ಒಳಗೆ ಇಲ್ಲಿ ಸ್ಟ್ಯಾಂಪ್ ಇಟ್ಟಿರ್ತಾರೆ. ಒಂದು ರೀತಿ ಚೆನ್ನಾಗಿದೆ ಇಂಟ್ರ್ಯಾಕ್ಷನ್ನು. ಡೆಫಿನೆಟ್ಲಿ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿದೆ ಜಾಗ. ಸೊ ಇಲ್ಲಿ ಸೌವೆನಿರ್ ಶಾಪ್ ಮಾಡಿದ್ದಾರೆ. ನೀವು ಕ್ಯಾಂಗ್ರೂ ಬೊಂಬೆಗಳು ಮತ್ತು ಇನ್ನೂ ಸಾಕಷ್ಟು ಬೊಂಬೆಗಳನ್ನೆಲ್ಲ ತೊಗೋಬೋದು ಇಲ್ಲಿ. ಎಷ್ಟು ಕಲೆಕ್ಷನ್, ಒಂದು ಮಾರ್ಕೆಟಿಂಗ್, ಒಂದು ಜಾಗದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಸ್ವಾಗತ ಎಲ್ಲರಿಗೂ ಕಾಟುಂಬ ಅನ್ನೋ ಒಂದು ಆಸ್ಟ್ರೇಲಿಯಾ ಊರಿಗೆ. ಸಿಡ್ನಿಯಿಂದ ಸರಿಸುಮಾರು 120 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಮಧ್ಯಾಹ್ನದ ಊಟದ ಸಮಯ. ಇಲ್ಲೊಂದು RSL ಕೆಫೆ ಅಂತ ಇದೆ, ಅಲ್ಲಿ ನೋಡ್ಬೋದು ಕಾಟುಂಬ RSL ಮತ್ತು ಪಕ್ಕದ ಆಸ್ಟ್ರೇಲಿಯನ್ ಫ್ಲಾಗ್ ಕೂಡ ಇದೆ. ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದೆ ಈ ಹೋಟ್ಲಲ್ಲಿ. ನೋಡಿ ಎಷ್ಟು ಅಮೋಘವಾದ ಹೂಗಳು, ಸೊಗಸಾಗಿದೆ ನೋಡೋದಕ್ಕೆ, ಬೇರೆ ಬೇರೆ ಕಲರ್ಸು. ವಾತಾವರಣ ತುಂಬ ಚೆನ್ನಾಗಿದೆ. ವಾತಾವರಣಕ್ಕೆ AC ಆಗ್ದಂಗಿದೆ, ಆದರೂ ಒಂದು ರೀತಿಯ ಬೆಚ್ಚಗಿನ ಸೂರ್ಯ ಮೈಕ್ ತಾಗ್ತಾ ಇದ್ದಾರೆ. ಚಳಿ ಕೂಡ ಇದೆ. ಆ ಎರಡು ಮಿಕ್ಸನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಆಸ್ಟ್ರೇಲಿಯಾದೇ ಖುದ್ದಾಗಿರುವಂತಹ ಕುಸಿನ್ ಇಲ್ಲ. ಇಲ್ಲಿ ಜಾಸ್ತಿ ಪಾಸ್ತಾ, ಪಿಜ್ಜಾ ಮತ್ತು ಫಿಶ್ ಆ್ಯಂಡ್ ಚಿಪ್ಸ್ ಈ ಥರ ಊಟ. ಸ್ವಲ್ಪ ಬ್ರಿಟಿಷ್ ಒರಿಜಿನ್ ಇರುವಂತಹ ಊಟ. ಯಾಕೆಂದರೆ 17ನೇ ಶತಮಾನದಲ್ಲಿ ಬ್ರಿಟಿಷೇ ಈ ಒಂದು ದೇಶವನ್ನು ಫಸ್ಟು ಟೇಕ್ ಓವರ್ ಮಾಡಿದ್ದು. ಅಂದರೆ ಅದ್ರ ಮುಂಚೆ ಅಬಾರ್ಜಿನಲ್ಸ್ ಇದ್ದರು 65,000 ವರ್ಷದಿಂದ. ಆ ಒರಿಜಿನಲ್ಸ್ನ ಬಂದು ದಬ್ಬಾಳಿಕೆ ಮಾಡಿ ಸೇಮ್ ಭಾರತ ದೇಶದ ಥರ ಟೇಕ್ ಓವರ್ ಮಾಡಿದ್ದು ಬ್ರಿಟಿಷು. ಸೊ ಅವರ ಊಟ ತಿಂಡಿಗಳೇ ಸ್ವಲ್ಪ ಜಾಸ್ತಿ ಇದೆಯಾ ಸೀನ್ನ ಡಾಮಿನೇಟ್ ಮಾಡ್ತಾ ಇದೆ. ಸಾವಿರದ 878ನೇ ಇಸ್ವಿಯಿಂದ ಈ ಒಂದು ಜಾಗ ಓಪನ್ ಆಗಿದೆ. ಆ್ಯಕ್ಚುಲಿ ಇದೊಂದು ಮೈನರ್ಸ್ ಪ್ಯಾರಡೈಸ್. ಇಲ್ಲಿ ಮೈನಿಂಗ್ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕಾಸು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಕೆಂಡ್ ಸಮಯದಲ್ಲಿ ಜನಗಳನ್ನು ಕೆಳಗಡೆ ಕರ್ಕೊಂಡು ಹೋಗೋದು, ಮೇಲ್ಗಡೆ ಕರ್ಕೊಂಬರೋದು ಮಾಡಿದ್ರು. ಈಗ ಒಂದು ಟೂರಿಸಂ ಹಬ್ ಆಗಿ ಮಾರ್ಪಟ್ಟಿದೆ. ಹಿಂದಿನ ಸಮಯದಲ್ಲಿ ಯಾವ ರೀತಿ ರೈಡ್ ಮಾಡ್ತಾಯಿದ್ರು ಅನ್ನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಇಲ್ಲಿದೆ. ಈಗಿನ ಕಾಲದಲ್ಲಿ ಎಷ್ಟು ಜನ ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ ಅನ್ನೋದನ್ನು ನೋಡ್ಬೋದು ನೀವು. ಭಾಳ ಅದ್ಭುತವಾದ ರೈಡು. ಪ್ರಪಂಚದ ಅತ್ಯಂತ ಸ್ಟೀಪೆಸ್ಟ್ ಟ್ರೈನ್ ರೈಡ್ ಅಂತ ಇದನ್ನು ಪರಿಗಣಿಸಲಾಗುತ್ತೆ. ಸಖತ್ತಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಈ ಒಂದು ವರ್ಲ್ಡ್ಸ್ ಸ್ಟೀಪೆಸ್ಟ್ ರೈಡಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಚೀತಾ ಮೆಹಕ್.
ಹಾಗೆ ನಮ್ಮ ವೇ ಟು ವರ್ಲ್ಡ್ ಫ್ಯಾಮಿಲಿ. Everyone say hi. ಹಾಯ್. ಬನ್ನಿ ಬನ್ನಿ ಕೂತ್ಕೊಳ್ಳೋಣ. ಯಪ್ಪ ಹಿಂಗಿದೆ ಇದು. ಯಪ್ಪ ಹೆಂಗೆ ಡೌನ್ ಇದೆ ನೋಡ್ರಿ ಇದು. ಅಯ್ಯೋ ಯಪ್ಪ ಹೇಗಿದೆ ಇದು. ಇವಾಗ ಅನಿಸ್ತದೆ ಯಾಕಾರೋ ಮುಂದೆ ಬಂದು ಕೂತ್ಕೊಂಡು ಅಂತ ನನಗೆ ಕಾಣಿಸ್ತಾ ಇದೆ ಬೇರೆ ಪಾತಾಳ. ಆಸ್ಟ್ರೇಲಿಯಾ ಗುಡಿ ಕೆಳಗಡೆ ನೋಡ್ಬೇಡ್ರು. ಅಯ್ಯಪ್ಪ ತಲೆ ಕೆಟ್ಟಾಯ್ತು ನನಗಂತೂ. ಹಿಂಗಿದ್ದಾರೆ ಹಿಂಗೆ ನೋಡಿ. ಅದನ್ನ 3 ಸಿಸ್ಟರ್ಸು ಅಂತ ಕರೀತಾರೆ, 3 ತಂಗಿಯರಂತ. ಆ 3 ಕಂಬಗಳನ್ನ ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರುವಂತಹ ಕಂಬ. ಟ್ರೈನ್ ಬಂತು, ಹೆಂಗ್ ಟ್ರೈನ್ ವಾಪಸ್ ಹೋಗ್ತದೆ ಅಂತ. ಯಮ್ಮ ಆಲ್ಟ್ ವೀಕ್ ಇದ್ರೆ ಎಗ್ರಿ ಬ್ಲಾಸ್ಟ್ ಆಗ್ಬಿಟ್ಟು ಬರುತ್ತೆ. ಎಲ್ಲಿವರೆಗೂ ಹೋದ್ ನೋಡ್ರಿ ಟ್ರೈನು. ಹಿಂದೆ ಮೈನಿಂಗ್ ಮಾಡ್ತದಂತಹ ಜಾಗ. ಮೈನರ್ಸ್ ಹೆಂಗೆ ಕೋಲ್ನ ಎತ್ಕೊಂಡು ಸಾಗಿಸ್ತಾ ಇದ್ರು ಅನ್ನೋದನ್ನ ನೋಡ್ಬೋದು. ಆಸ್ಟ್ರೇಲಿಯಾ ಕಾಡುಗಳ ನಡುವೆ ಒಂದು ವಾಕಿಂಗ್ ರೂಟ್ನ ಮಾಡಿದ್ದಾರೆ. ತುಂಬಾ ಸುಂದರವಾಗಿದೆ. ನೇಚರ್ ಸೀನಿಕ್ ವಾಕ್ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಅಲ್ಲಿಂದ ಇನ್ನೊಂದು ರೈಲ್ವೆ ತೊಗೊಂಡು ಮೇಲೆಗೆ ಹೋಗಬೇಕು. ಆಸ್ಟ್ರೇಲಿಯಾದ ಸಿಡ್ನಿ ನಗರದ ಸಮೀಪ ಇರೋ ಬ್ಲೂ ಮೌಂಟೇನ್ ಶ್ರೇಣಿಯಲ್ಲಿ ಕಂಗೊಳಿಸೋ 3 ಸಿಸ್ಟರ್ಸ್ ಪ್ರಕೃತಿಯ ಒಂದು ವಿಸ್ಮಯಕಾರಿ ಶಿಲಾರಚನೆ. ಹಸಿರು ಕಣಿವೆಯ ಮಧ್ಯೆ ಎದ್ದು ನಿಂತಿರೋ ಈ 3 ಬೃಹತ್ ಕಲ್ಲು ಬಂಡೆಗಳು ಸುಮಾರು 200 ಮಿಲಿಯನ್ ವರ್ಷಗಳಿಗಿಂತಲೂ ಹಳೆದಾಗಿದ್ದು, ಟ್ರಯಾಸಿಕ್ ಯುಗದಲ್ಲಿ ಗಾಳಿ, ಮಳೆ ಮತ್ತು ನದಿಯ ಸವೆತದಿಂದ ರೂಪುಗೊಂಡಿವೆ. ಈ ಸ್ಥಳವು ಕೇವಲ ಪ್ರವಾಸಿ ತಾಣವಲ್ಲದೆ ಸ್ಥಳೀಯ ಆದಿವಾಸಿಗಳಾದ ಗುದುಂಗುರ್ರಾ ಮತ್ತು ದಾರುಗ್ ಜನರಿಗೆ ಅತ್ಯಂತ ಪವಿತ್ರವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಅವರ ಪುರಾಣದ ಪ್ರಕಾರ ವಿಮ್ಲಾ, ಮಿಹ್ನಿ ಮತ್ತು ಗುನೇಡೋ ಎಂಬ 3 ಸಹೋದರಿಯರನ್ನ ಮಾಟಗಾರನೊಬ್ಬ ಶತ್ರು ಬುಡಕಟ್ಟಿನಿಂದ ರಕ್ಷಿಸಲು ಕಲ್ಲುಗಳನ್ನಾಗಿ ಪರಿವರ್ತಿಸಿದಂತೆ.
ಆದರೆ ಆತ ಯುದ್ಧದಲ್ಲಿ ಮರಣ ಹೊಂದಿದ್ರಿಂದ ಅವರು ಇಂದಿಗೂ ಹಾಗೆ ಕಲ್ಲುಗಳಾಗಿ ಉಳಿದುಬಿಟ್ಟಿದ್ದಾರೆ ಅನ್ನೋದು ಇವರ ನಂಬಿಕೆ. ಆದಿವಾಸಿಗಳು ಇಂದಿಗೂ ಈ ಕಲ್ಲುಗಳಲ್ಲಿ ತಮ್ಮ ಪೂರ್ವಜರ ಆತ್ಮಗಳು ಮತ್ತೆ ಭೂಮಿಯೊಂದಿಗಿನ ತಮ್ಮ ಆಳವಾದ ಆಧ್ಯಾತ್ಮಿಕ ಸಂಬಂಧವನ್ನ ಕಾಣ್ತಾರೆ. ಹಗಲಿನ ಬೆಳಕಿಗೆ ತಕ್ಕಂತೆ ಬಣ್ಣ ಬದಲಾಯಿಸೋ ಈ ಅದ್ಭುತ ಶಿಲೆಗಳು ಮುಂಜಾವಿನ ಮಂಜಿನಲ್ಲಿ ಮತ್ತು ಸೂರ್ಯಾಸ್ತದ ಬಂಗಾರದ ಬೆಳಕಿನಲ್ಲಿ ಸ್ವರ್ಗದಂತೆ ಭಾಸವಾಗುತ್ತೆ. ಶುಭ ಸಂಜೆ ಸ್ನೇಹಿತರೆ. ಸಿಡ್ನಿಯಲ್ಲಿ ಕಟ್ಟಕಡೆಯ ರಾತ್ರಿ, ಅದಕ್ಕೆ ಆಸ್ಟ್ರೇಲಿಯನ್ ಬಿಯರ್ ಕೈಯಲ್ಲಿ ಇಲ್ಲಿ ಒಂದು ಚೆನ್ನಾಗಿರುವಂತಹ ಸ್ಕರ್ಫಿ ಮರ್ಫಿ ಬಾರಿಗೆ ಬಂದಿದ್ದೀವಿ. ಒಳಗೆ ಫುಟ್ಬಾಲ್ ಮ್ಯಾಚ್ ನಡೀತಿದೆ, ಎಲ್ಲರೂ ಜನ ಗಲಾಟೆ ಮಾಡ್ಕೊಂಡು ಎಣ್ಣೆ ಹಾಕ್ತಾಯಿದ್ದಾರೆ. ನಾವು ಸ್ವಲ್ಪ ಒಳಗಿದ್ವಿ, ಆಚೆ ಕೂತ್ಕೊಂಡು ಒಂಚೂರು ಇಲ್ಲಿಯ ಗಾಳಿಯನ್ನು ಕಡೆಯ ರಾತ್ರಿ ಎಂಜಾಯ್ ಮಾಡೋಣ ಅಂತ ಕೂತಿದ್ದೀವಿ. ಭಾಳ ಸುಂದರ ಮೂಮೆಂಟ್ಸ್, ಬ್ಯೂಟಿಫುಲ್ ಆಗಿದೆ. ವೆದರ್ ಮಾತ್ರ ಎಲ್ಲದಕ್ಕಿಂತ ಸೂಪರ್. ಸಿಡ್ನಿಯಲ್ಲಿ ವೀಕೆಂಡ್ಸ್ ಮಾತ್ರ ಹ್ಯಾಪ್ನಿಂಗು, ಅದರ್ವೈಸ್ 6 ಗಂಟೆ 7 ಗಂಟೆಗೆಲ್ಲ ಎಲ್ಲ ಬಂದಾಗ್ಬಿಡುತ್ತೆ. ಇವತ್ತು ಅಷ್ಟೇ ಸಂಡೇ ಆಗಿರೋದ್ರಿಂದ ನಾಳೆ ಕೆಲಸ ಇರುತ್ತಲ್ಲ ಎಲ್ಲರಿಗೂ, ಎಲ್ಲರೂ ಆಲ್ರೆಡಿ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಫುಟ್ಬಾಲ್ ಫ್ಯಾನ್ಸ್ ಮಾತ್ರ ಒಳಗೆ ಗಲಾಟೆ ಮಾಡ್ತಾಯಿದ್ದಾರೆ. ಚೆನ್ನಾಗಿತ್ತು ಸಿಡ್ನಿ ಅನುಭವ. ತುಂಬ ನೋಡೋದಿದೆ, ತುಂಬ ಹೇಳೋದಿದೆ, ಬಟ್ ಲಿಮಿಟೆಡ್ ಸಮಯದಿಂದ ನಾಳೆ ಮೆಲ್ಬೋರ್ನ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಫ್ಲೈಟ್ ತೊಗೋಬೇಕು, ಬೇಗ ಹೋಗಿ ನಿದ್ದೆ ಮಾಡಿ ಮತ್ತೆ ನಾಳೆಯಿಂದ ನಿಮಗೆ ಮೆಲ್ಬೋರ್ನ್ ತೋರಿಸ್ತೀನಿ. ಶುಭರಾತ್ರಿ, ಅಲ್ವಿದಾ, ಲವ್ ಯು ಆಲ್, ಚೆಕ್. ಮಿನುಗುವ ಪೆಸಿಫಿಕ್ ಮಹಾಸಾಗರದ ಮಡಿಲಲ್ಲಿ ಆಧುನಿಕತೆಯ ವೈಭವ ಮತ್ತು ಪ್ರಕೃತಿ ಸೌಂದರ್ಯ ಎರಡನ್ನೂ ಒಂದೇ ಚೌಕಟ್ಟಿನಲ್ಲಿ ಹಿಡಿದಿಟ್ಟಿರೋ ಅದ್ಭುತ ನಗರಿ ಈ ಸಿಡ್ನಿ. ಒಪೆರಾ ಹೌಸ್ನ ಆಕರ್ಷಕ ಕಮಾನುಗಳು, ಹಾರ್ಬರ್ ಬ್ರಿಡ್ಜ್ನ ಭವ್ಯತೆ ಮತ್ತು ಗೋಲ್ಡನ್ ಬೀಚ್ಗಳ ಸೌಂದರ್ಯ ಕೇವಲ ಕಣ್ಣಿಗೆ ಮಾತ್ರ ಅಲ್ಲ, ಇಡೀ ಪ್ರವಾಸದ ಆತ್ಮಕ್ಕೆ ರಂಗು ತುಂಬುತ್ತೆ. ಆಸ್ಟ್ರೇಲಿಯಾದ ಈ ವೈವಿಧ್ಯಮಯ ಸಾಂಸ್ಕೃತಿಕ ರಾಜಧಾನಿ ಪ್ರತಿ ಪ್ರವಾಸಿಗನ ಕನಸಿಗೆ ಹೊಸ ರೆಕ್ಕೆಗಳನ್ನು ನೀಡುತ್ತಾ ನೆನಪುಗಳ ಆಳದಲ್ಲಿ ಎಂದಿಗೂ ಮರೆಯಲಾಗದ ಒಂದು ಸುಂದರ ಕಾವ್ಯದಂತೆ ಉಳಿದುಬಿಡುತ್ತೆ.